ಕನಕಪುರ ಬಂಡೆ ಮಾಡಪ್ಪ ಡಿ ಕೆ ಶಿವಕುಮಾರ್. ಬಂಡೆ ಅಂತಿಲ್ಲ, ನಂದು ಬಂಡೆ ಅಂತೀಯ. ಕನಕಪುರ ಮಾಡಿ ನಿನ್ ತಾಕತ್ ದುಡ್ಡಿದ್ರೆ ನಿನ್ ತಾಕತ್ತಿಲ್ವೇ? ಭಾಳ ಕನಕಪುರದಲ್ಲಿ ಮಾಡಯ್ಯ. ಯಾರು ಬೇಡ ಅಂದವ್ರೆ? ಯಾಕೆ ಈ ಬಿಡ್ದಿ ಗ್ರಾಮ ಪಂಚಾಯತಿನೇ ಬೇಕೆ ನಿಮ್ಗೆ? ಬೈರ್ಮಾಳದವ್ರು ಅಲ್ಲಾಗಲ್ತ ನಿನ್ ಕೈಲಿ ಮಾಡಯ್ಯ. ನೀನು ಅಲ್ಲಿ ಹೋಗಿ ಈ ಪಾರ್ಟಿ ಇವ್ರ ವ್ಯವಸಾಯ ಮಾಡ್ತಾ ಇಲ್ಲ ಅಂತೀಯಲ್ಲ. ನೀನೆಲ್ಲ ಬ್ರೋಕರ್ ಮಾಡಿಕೊಂಡು ಸಾವಿರ ಎಣಿಸ್ಕೊಂಡು ನೀನು ಕರ್ಕೊಂಡು ಅಲ್ಲಲ್ಲೇ ಫಾರ್ಮ್ ಹೌಸಲ್ಲೆಲ್ಲ ಲಾಟ್ ಹಾಕೊಂಡು ಎಷ್ಟು ಒಂದು 80% ನಿನ್ನ ತಾಕತ್ತು ಹುಟ್ಟಿದ ಬೈರ್ಮಂಗ್ಳ ಬಾರಯ್ಯ. ನಿನ್ನ ತಾಕತ್ತು ನಿಮ್ಮ ಅಪ್ಪ ನೀನು ಹುಟ್ಟಿದ್ರೆ ಬೈರ್ಮಂಗ್ಳ ಬಾ, ನಾಳೆ ಬಾ. ಅಲ್ಲ ಜನ ಬೇಡ ನನಗೆ ಅಕ್ವೈರ್ ಮಾಡ್ಕೊಂಡ್ರೆ ನೀನು ಮಾಡ್ಕೋ. ಯಾವನು 80% ಯಾವನ್ನು ಒಪ್ಕೊಂಡವ್ನು ಬಾ. ನಳಿಕೆ 80% ಎಷ್ಟು ಜನ ರೈತರಲ್ವೋ, ರೈತರು ವ್ಯವಸಾಯ ಮಾಡ್ತಾ ಇಲ್ವೋ ಬಂದು ನೋಡು. ಬಾರಯ್ಯ, ತೆಂಗಿನ ಮರ ನೋಡಯ್ಯ, ಈ ಸುತ್ತ ವಾತಾವರಣ ನೋಡಯ್ಯ. ಬಂದು ನೀನು ಎಲ್ಲೋ ಕುತ್ಕೊಬಿಟ್ಟು ಏಸುರ ಮೇಲೆ ಹಾಲು ಕುಡಿಬೇಕಾದ್ರೆ ನಾವು ಕಷ್ಟ ಬೀಳ್ಬೇಕು. ನೀನು ಸುಮ್ಮನೆ ಹಾಲು ನಿನಗೆ ಬಾಯೊಳಗೆ ಹಾಲು ಬರೋದು ನಮ್ಮಿಂದ. ನೀನು ಕಷ್ಟ ಬೀಳ್ತಾ ಇಲ್ಲ ಕಣಯ್ಯ, ನಾವು ಕಷ್ಟ ಬೀಳ್ತಾ ಇರೋದು. ಏನು 4 ಗಂಟೆ ರಾತ್ರಿಗೆ ಎದ್ದು ಸೊಳ್ಳೆ ಕಡಿಸ್ಕೊಂಡು ಹಾಲು ಕರಿತಾ ಇದ್ದೀವಿ. ನಿನ್ನ ಕಷ್ಟ ಏನಾಗ ಗೊತ್ತು ನಿನಗೆ? ಏಸರ ಮೇಲೆ ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಮೇರಿಕಾ ಜಪಾನು ಎಲ್ಲ ತಿರ್ಕೊಂಡು ಮುಚ್ಚಯ್ಯ ಬೆಂಗಳೂರು ಗುಂಡಿನ ಕಾಲೇವಾ. ನಿನ್ನ ಕೈ ತಾಕತ್ತಿಲ್ವೇ? ಆ ತಾಕತ್ತಿದೆ ಓದೋದು. ಇಲ್ಲಿ ಗೋಮಾಳ 1000 ಎಕರೆ ಗೋಮಾಳ ಅದೇ ನುಂಗ್ ನೀರು ತುಂಬಿಡೋಣ ಅನ್ಬಿಟ್ಟು ಇನ್ನೊಂದು ವರ್ಷ ಅದೇ ಹೊಡ್ಕೊಂಡಾಗ ಅನ್ಬಿಟ್ಟು ನೀನು ಬಂದ್ಬಿಟ್ಟಿದ್ದೆ ಡಿ ಕೆ ಶಿವಕುಮಾರ್. ಅವ್ನು ಯಾರೋ ಬಾಲಕೃಷ್ಣ ಲೇ MLA ನಿನ್ಗೆ ಓಟ್ ಹಾಕಿ ಬೆಳೆಸ್ವಲ್ಲೋ. ನಿನಗೆ ತಾಕತ್ತಿಲ್ವ? ನಮ್ಮ ರೈತರು ತಡಿ ನಮಗೆ ಓಟ್ ಹಾಕಿ ಬೆಳೆಸವ್ರೆ ಅಂದ್ಬಿಟ್ಟು ನಿನ್ನ ಕೈಲಿ ಆಲಿವೆ ನಮ್ಮ ರೈತರನ್ನ ಉಳಿಸಪ್ಪ ಅಂತ ಅನ್ನೋಕ್ಕೆ. ಅವ್ನು ಡಿ ಕೆ ಶಿವಕುಮಾರ್ ಕಡೆ ಸೇರ್ಕೊಬಿಟ್ಟು ನೀನು ಏನು ಆಟ ಆಡ್ತಾ ಇದ್ಯಾ? ಬಂದು ನೋಡ್ಬಾ. ನೀನು ವ್ಯವಸಾಯ ಇಲ್ಲ ಅಂತೀಯಲ್ಲ, ಯಾವ ತೆಂಗಿನ ಮರ ಗೊನೆ ಹಿಡ್ದವಲ್ಲ, ಭೂಮಿ ಫಲವತ್ತತೆ ಇಲ್ಲ ಅಂತೀಯ. ಬಾ, ಈ ಭೂಮಿ ಫಲವತ್ತತೆ ತೋರಿಸ್ತೀನಿ ಬಾ. ರೈತರನ್ನ ಒಟ್ಟುರ್ಸ್ಬಿಟ್ಟು ನೀನು ಉದ್ಧಾರ ಆಗಲ್ಲ. ಹೇಳ್ತಾ ಇದ್ದೀನಿ ಕೇಳು, ಬಿಟ್ಬಿಡು. ಏನು ಓದಿದ್ದೀರಾ ನೀವು? ನಾವು ಡಿಪ್ಲೊಮಾ ಮಾಡಿದ್ದೀವಿ. ನೋಡಿ, ಡಿಪ್ಲೊಮಾ ಮಾಡಿರೋರು ಇವತ್ತು ರೈತರು. ನೀವು ಎಷ್ಟು ಲೀಟರ್ ಹಾಲು ಹಾಕ್ತೀರಾ? ನಾವು ದಿನ 50 ಲೀಟರ್ ಹಾಕ್ತೀವಿ. 50 ಲೀಟರ್ ಹಾಲು. ಯಾಕೆ ಡಿಪ್ಲೊಮಾ ಮಾಡಿದ್ದೀರಾ? ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ಬೋದು. ನಾವು ಬೇರೆ ಕೈ ಕಡೆ ಕೆಲಸ ಮಾಡಲ್ಲ. ನಾವು ರೈತರು. ನಾವು ಜನಗಳಿಗೆ ಹಾಲು ಉತ್ಪಾದನೆ ಮಾಡಬೇಕು. ಜೋಳ ಹಾಕ್ತೀವಿ, ರಾಗಿ ಬೆಳಿತೀವಿ. ಮೊನ್ನೆ 3 ತಿಂಗಳಲ್ಲಿ 10 ಗಂಟೆ ರಾಗಿ ಬೆಳಿತೀನಿ ಕಣಯ್ಯ. ಡಿ ಕೆ ಶಿವಕುಮಾರ್ ಬಂದು ಬಾ, ಬೇಕಾದ್ರೆ ನಾನೇ ಕೊಡ್ತೀನಿ 10 ಗಂಟೆ ರಾಗಿನ. ಫಲವತ್ತತೆ ಭೂಮಿ ಇಲ್ಲ ಅಂತಿಲ್ಲ, ಬಾ ತೋರಿಸ್ತೀನಿ ಬಾ. ತೆಂಗು ಮರ ಇವೆಲ್ಲ ನಮ್ಮವೇ ಕಣಯ್ಯ. ನಂದು 10 ಎಕರೆ ಜಮೀನದೆ. ದಿನ 100 ಲೀಟ್ರ್ ಹಾಲು ಹಾಕ್ತೀನಿ. ಯಾಕೆ ನಮ್ಮ ಹೊಟ್ಟೆ ಮೇಲೆ ನಿನಗೇನಾರು ನಾನು 2 ಕೋಟಿ ಕೊಡ್ತೀನಿ ಅಂತೆಲ್ಲ. 2 ಕೋಟಿ ತಗೊಂಡು ನಾನು ಎಷ್ಟು ದಿನ ಜೀವನ ಮಾಡಲಿ ಹೇಳು? ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಜೀವನ ಮಾಡ್ತಾರೆ. ನೀನು 2 ಕೋಟಿ ತಗೊಂಡು ನಾನು ಸಾನ್ನಿಧ್ಯ ಜೀವನ ಮಾಡೋಕ್ಕಾಗಲ್ಲ. ಅಮ್ಮಮ್ಮ ಅಂದರೆ 2 ತಿಂಗಳು 3 ತಿಂಗಳು ಅಷ್ಟೇ 2 ಕೋಟಿ ತಗೊಂಡು. ನೀನು 2 ಕೋಟಿ ತಗೊಂಡು ನಾನೇನು ಮಾಡಲಿ? ಮಾಡ್ತೀನಿ. ಆಮೇಲೆ ನಿನ್ನ ಮನೆ ಆಮೇಲೆ ಅಲ್ಲೆಲ್ಲರೂ ಫ್ಯಾಕ್ಟ್ರಿಗೆ ಹೋಗ್ಬೇಕಾಗ್ತದೆ. ಬಾತ್ರೂಮ್ ತೊಳಿಯೋಕೋ ಕಸ ಗುಡ್ಸೋಕೆ ಅದಕ್ಕೂ ಸೇರಿಸ್ಕೊಳ್ಳಲ್ಲ. ಅಮೇರಿಕದವರು ಜಪಾನ್ ತಂದು ಮಾಡ್ತಾರೆ. ನಾನು ಏನು ಕೈ ಮಾಡಲಿ? ಬೇರೆ ಕರ್ದವ್ರನ್ನೆಲ್ಲ ಹೊರದೇಶದವ್ರು ತಂದು ಜೀವನ ಮಾಡಿಸ್ತಾವ್ರೆ. ನಮ್ಮ ಕರ್ನಾಟಕದವ್ರು ಜೀವನ ಮಾಡ್ತಾಯಿಲ್ಲ. ರೈತರು ಜೀವನ ಏನೋ ರೈತರಿಂದ ಜೀವನ ಮಾಡ್ತಾವ್ರೆ. ನಮ್ಗೆ ಬಿಟ್ಬಿಡಯ್ಯ, ನಿಮ್ಮನ್ನ ನಾನೇನು ಕೇಳಲ್ಲ. ನಾವು ನಮ್ಮ ಪಾಡು ನಮ್ಗೆ ಬಿಟ್ಬಿಡು. ನಿನ್ನ ದುಡ್ಡು ಕೇಳಿಲ್ಲ. 2 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ಬೇಡ ನನಗೆ. ನನಗೆ ಬೇಕಾಗಿಲ್ಲ. ನಮ್ಮ ಪಾಡು ನಮ್ಗೆ ಬಿಟ್ಬಿಡು. ನೋಡೋ ಮೆರಿತಾ ಇದೆಯಾ ಇನ್ನೊಂದೇ ವರ್ಷ ಆಳ್ವಕ್ಕೆ ಅಂತೆ. ಕುರುಕ್ಷೇತ್ರದಲ್ಲಿ ದುರ್ಯೋಧನ ಮೆರ್ದ ಕೊನೆಗೇನಾಯ್ತಪ್ಪ? ಬಿದ್ದೋದ. ನೋಡು, ಇವಾಗ ಬಿಟ್ರೆ ನೆಕ್ಸ್ಟ್ ವರ್ಷ ನೀನು 2 ವರ್ಷ ಅಲ್ಲಿ ಜನ ಓಟ್ ಹಾಕ್ತಾರೆ. ಇದನ್ನ ಕೈ ಬಿಟ್ಬಿಡು. ಇಲ್ಲ ಅಂದರೆ ನೀನು ಯಾವುದೇ ಕಾರಣಕ್ಕೂ 2028ಕ್ಕೆ ನೀನು ಗೆದ್ದು ಬಿಟ್ರೆ ನನ್ನ ಈ ಕಡೆ ಮೀಸೆ ಬೋಳ್ಸ್ಕೊಬಿಡ್ತೀನಿ ಕಣಯ್ಯ. ಬಾತ್ರೂಮ್ ತೊಳೆಯೋಕ್ಕೂ ಬಿಟ್ಕೊಳ್ಳೋರು ನಮ್ಮ ಬಿಟ್ಬಿಡು. ನಮ್ಮ ಪಾಡುವಾಗೆ ನೀನು ನಾಳೆ ಅಷ್ಟು ಇದ್ದರೆ 80% ರೈತರು ಜನ ಅಂತ ಅನ್ನೋದ್ರೆ ನಾಳೆ ಬೈರ್ಮಾಳ ಸರ್ಕಲ್ಗೆ ಬಾ. 80% ಒಪ್ಪಿಗೆ ಕೊಟ್ಟರೆ ನಮ್ದೇನು ಬಲವಂತ ಇಲ್ಲ. ಮಾಡ್ಕೊ ಹಾಕ್ಕೋಯ್ರ. ನಮಗಿಲ್ಲ ನಮ್ಮ ಕೈ ಬಿಟ್ಬಿಡು. ನಿನ್ನ ಕರ್ಕೊಂಡಿರೋರೆಲ್ಲ ಬ್ರೋಕರು, ದಳ್ಳಾಳಿಗಳು ಎಲ್ಲ 1000 ರೂಪಾಯಿ ಎಲ್ಲ ಗೋಚ್ಕೊಳ್ಳೋಕ್ಕೆ ನಮ್ಗೆ ಬಿಟ್ಬಿಡಯ್ಯ. ನಮ್ಮ ಪಾಡು ನಮಗೆ ನಿಮ್ಮ ಕೈ ಮುಗಿದೀನಿ ಕಣಪ್ಪ. ಡಿ ಕೆ ಶಿವಕುಮಾರ್ ಬಿಟ್ಬಿಡ್ರಪ್ಪ. ನಮ್ದು ರೈತರು ನಮ್ಮನ್ನ ಹಾಳು ಮಾಡಬೇಡ್ರಿ. ನೋಡಿ, ಯುವಕರೆಲ್ಲ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ. ಎಲ್ಲ ಗ್ರಾಜ್ಯುಯೇಟೆಡ್ಗಳು, ನಾವು ರೈತರುಗಳು, ನಾವು ರೈತರಾಗಿದ್ದೀವಿ. 10 ಎಕರೆ ಜಮೀನು ಇಟ್ಕೊಂಡು ದಿನಕ್ಕೆ 50 ಲೀಟ್ರ್ ಹಾಲು ಹಾಕ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಬಂಡೆ ಅಂತ ಹೇಳ್ತೀರಾ? ನೀವು ಕನಕಪುರ ಕಡೆ ಹೋಗಿ ಮಾಡಿ. ನೀವು ಯಾಕೆ ಈ ಕಡೆಗೆ ಬರ್ತೀರಾ? ಸವಾಲ್ ಹಾಕ್ತಾ ಇದ್ದಾರೆ. ಇಲ್ಲೆಲ್ಲ ದುಡ್ಡು ಆಯ್ತದಲ್ಲ ಮೇಡಮ್ ಅವರೇ, ಇಲ್ಲೆಲ್ಲ ಗೋಚ್ಕೊಂಡವ್ರೆ ಲಕ್ಷ ಕೋಟ್ಯಾಂತರ ರೂಪಾಯಿ ದುಡ್ಡು ಆಯ್ತದ ಅಡಿ ಲೆಕ್ಕ. ನಿಂದು ಅದು ಎಷ್ಟೋ ಎಕರೆ ಮಾಡ್ಕೊಂಡಿದ್ಯಲ್ಲ, ಮಾಡ್ಕೊಳ್ಳಿಯಾ. ಗ್ರೇಟರ್ ಬೆಂಗಳೂರು ಮಾಡ್ಕೊಳ್ಳಿ. ಅದು ಎಷ್ಟೋ 1000 ಎಕರೆ ಕನಕಪುರದಲ್ಲಿ ಮಾಡಿದ್ಯಲ್ಲ, ಮಾಡಲ್ಲಿ. ಯಾಕೆ ಇದೇ ಬೇಕೆ? ಈ ಸುತ್ತಾವರಣ ಬೆಂಗಳೂರಿಗೆ ಹತ್ರ ಆಗೋದಲ್ಲ. ಗೋಮಾಳ ಹೊಡ್ಕೊಬಿಟ್ಟು ನಾನು ಇನ್ನೊಂದು ವರ್ಷ ಇರ್ತದೆ ಎತ್ಕೊಂಡು ಹೊಂಟೋಗ್ಬಿಡೋಣ ಅಂತ ಇದು ಮಾಡ್ತಾಯಿದ್ವಿ. ರೈತರಲ್ಲೆಲ್ಲ ಹೋಯ್ತಾರೆ, ಮುಟ್ಟು ತಿಂತಾರೆ ಒಟ್ಟಿಗೆ. ಅವರು ಅಯ್ಯೋ ಅಂದದ್ದು ನಿನ್ನ ಮಾತ್ರ ಏಳಿಗೆ ಆಗಲ್ಲ. ಒಂದು ಸಲ ತಟ್ಟೋದು ಆಲ್ರೆಡಿ ಹೆಲಿಕಾಪ್ಟ್ರಲ್ಲಿ. ನೀನು ಯೋಚನೆ ಮಾಡು. ಬಿಟ್ಬಿಡು ಇಲ್ಲಿಗೆ ಹೇಳ್ತಾ ಇದ್ದೀನಿ.